ವಿಜಯಪುರ ಸೆಂಟ್ರಲ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿನ ಮಾತಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರಕಾಶ್. ಇವತ್ತಿನ ದಿವಸ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಮಾತಲ್ಲಿ ಹಾಗೆ ಈ ಸಮಾಜದಲ್ಲಿರುವಂಥ ಪ್ರಸ್ತುತ ಏನು ಆಗುಹೋಗುಗಳಿದೆ ಅದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಮಯ. ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತಿ ಹಾಗೂ ಶ್ರೀಗಂಧ ಸ್ಟುಡಿಯೋಸ್ನ ಸಂಸ್ಥಾಪಕರಾದಂಥ ಶ್ರೀ ಬಸವರಾಜ್ ಆಚಾರ್ಯ ಸರ್ ಅವರು. ಅದ್ಭುತವಾದಂಥ ಮಾತುಗಾರರು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ವಿಜಯಪುರ ಸೆಂಟ್ರಲ್ ವತಿಯಿಂದ ಅವರಿಗೆ ವಿಶೇಷವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮಸ್ಕಾರ ಬಸವರಾಜ್ ಸರ್. ನಮಸ್ಕಾರ. ತಮಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ವಿಜಯಪುರ ಸೆಂಟ್ರಲ್ನ ಮಾತಲ್ಲಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ತಮಗೆ ಅಭಿನಂದಿಸ್ತೀವಿ. ಧನ್ಯವಾದಗಳು. ಹೇಳಿ ಪ್ರಕಾಶ್. ಇವತ್ತಿನ ಮಾತಲ್ಲಿ ಕಾರ್ಯಕ್ರಮ ಇವತ್ತಿನಿಂದ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಪರಸ್ಪರ ಚರ್ಚೆ ಮಾಡೋ ಮುಖಾಂತರ ಎಲ್ಲರಿಗೂ ಒಂದು ಅವೇರ್ನೆಸ್ಸನ್ನು ತಂದುಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಚಾನಲ್ ಮಾಡಲಿದೆ. ಸೊ ಇವತ್ತಿನ ದಿವಸ ನಮ್ಮ ವಿಜಯಪುರ ಸೆಂಟ್ರಲ್ ಮಾತಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವಂಥ ವಿಷಯ ಅಂತಂದರೆ ಯುವ ಜನಾಂಗ. ತಾವು ಈಗಾಗಲೇ 61 ವಸಂತಗಳನ್ನ ಕಳೆದಿದ್ದೀರಿ. ಸೊ ನೀವು ಯುವಕರಿದ್ದಾಗ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಸಹ ಗೆಳೆಯರು ಯಾವ ರೀತಿ ಇದ್ದರು, ಮತ್ತು ಇವತ್ತಿನ ಯುವ ಜನಾಂಗವನ್ನು ಕೂಡ ತಾವೆಲ್ಲ ನೋಡ್ತಾ ಇದ್ದೀರಿ. ಅವ್ರು ಹೇಗಿದ್ದಾರೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿದರೆ ಚೆನ್ನಾಗಿರುತ್ತೆ. ಬಹುಶಃ ಪ್ರತಿಯೊಬ್ಬ ವ್ಯಕ್ತಿನೂ ಈ ಒಂದು ಹಂತಕ್ಕೆ ಬಂದಾಗ ಎಲ್ಲ ಆಯಾಮಗಳನ್ನು ಕಂಡೇ ಬಂದಿರೋಕ್ಕೆ ಸಾಧ್ಯತೆ ಇದೆ. ಆ ಯೌವನವನ್ನು ದಾಟೇ ನಾವು ಬಂದಿರ್ತೀವಿ, ನೀವಾದರೂ ಅಷ್ಟೇ. ಬಟ್ ಅವತ್ತಿನ ಕಾಲಮಾನಗಳಲ್ಲಿ ಇಷ್ಟೆಲ್ಲ ವೈಭವ, ಇಷ್ಟೆಲ್ಲ ಅನುಕೂಲತೆ ನಮಗೆ ಯಾವುದೂ ಇರಲಿಲ್ಲ. ನಿಜ ಹೇಳಬೇಕು ಅಂತಂದರೆ ನಾವು ಒಂದೊತ್ತಿನ ಊಟಕ್ಕೂ ಕಷ್ಟ ಒಂದು ಕಾಲ. ಯಾಕೆ ಆಗೆಲ್ಲ ಬರಗಾಲ ಅದೆಲ್ಲ ಇರ್ತಾಯಿತ್ತು. ಆಮೇಲೆ ಅವತ್ತಿನ ಸರ್ಕಾರಗಳು ಸಹ ಬರಗಾಲ ಪೀಡಿತ ಪ್ರದೇಶಗಳಿಗೆ ಆಹಾರ ಕೊಡೋದಾಗಲಿ ಅಥವಾ ಇನ್ಯಾವುದೋ ಸವಲತ್ತು ಒದಗಿಸೋದಾಗಲಿ ಇಂಥ ಯಾವುದೇ ಕಾರ್ಯಕ್ರಮಗಳು ಅವತ್ತಿರಲಿಲ್ಲ. ತುಂಬ ಕಷ್ಟ. ಸೊ ಹಾಗಾಗಿ ಅವತ್ತಿಗೆ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಇವತ್ತಿನ ಯುವಕರು ತುಂಬ ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ. ಅವತ್ತಿನ ಯುವಕರಲ್ಲಿ ಕಡೇ ಪಕ್ಷ ಅವರ ಗುರುಗಳು ತುಂಬ ರಾಷ್ಟ್ರೀಯವಾದಿಗಳಾಗಿದ್ದರಿಂದ ದೇಶದ ಬಗ್ಗೆ ಒಂದು ಒಳ್ಳೆಯ ಭಕ್ತಿ ಇರ್ತಾಯಿತ್ತು, ಗುರುಗಳ ಬಗ್ಗೆ ಭಕ್ತಿ ಇರ್ತಾಯಿತ್ತು, ಸಮಾಜದ ಬಗ್ಗೆ ಒಂದು ಭಯ ಇರ್ತಾಯಿತ್ತು. ಆ ಥರದ್ದು ಯಾವನ್ನೂ ಇತ್ತೀಚೆಗೆ ನಾವು ಕಾಣ್ತಾ ಇಲ್ಲ ಅಥವಾ ಕಡಿಮೆ ಆಗ್ತಾಯಿದೆ. ಎಲ್ಲ ಯುವಕರು ಅದೇ ಥರ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಈ ಸಮಾಜದಲ್ಲಿರೋ ಎಲ್ಲ ತಂದೆ ತಾಯಿಗಳು ಕೆಟ್ಟವರಲ್ಲ, ತುಂಬ ಒಳ್ಳೆಯವರು. ಯಾವ ಮಕ್ಕಳು ಕೆಡಲಿ ಅಂತೇಳಿ ಯಾವ ತಂದೆ ತಾಯಿಗಳು ಬಯಸಲ್ಲ. ಆದರೂ ಸಹ ಈಗಿನ ಮೀಡಿಯಾಗಳ ಅಬ್ಬರ ಏನಿದೆಯಲ್ಲ, ಅವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಮೀಡಿಯಾಗಳೇ ಇರಲಿಲ್ಲ. ನಾವು ಯುವಕರಾಗಿದ್ದಾಗ ಯಾವುದೋ ಒಂದು ದೂರದರ್ಶನ ಅದು ಏನು 85 ನಂತರ ಶುರುವಾಯಿತು, ಅದಕ್ಕಿಂತ ಮುಂಚೆ ಇರಲಿಲ್ಲ ನಾವು ಚಿಕ್ಕವರಾಗಿದ್ದಾಗ. ಸೊ ಅದೆಲ್ಲ ಬಂದಮೇಲೆ ಒಂದೊಂದೇ ಉಟ್ಕೊಂಡು ಅವತ್ತಿನ ಕಾಲಮಾನನ ನಾವು ಹೇಳ್ತಾ ಹೋದರೆ ಅದೊಂದು ರೀತಿ ಚರಿತ್ರೆ. ಹೌದು, ಕಾಲದ ಚರಿತ್ರೆ ಅಂತ ಹೇಳಬೇಕಾಗುತ್ತೆ. ಈಗ ನಾವು ಇಷ್ಟು ವಯಸ್ಸು ಕಳೆದಿದ್ದೀವಿ ಅಂತಂದರೆ ಸುಮ್ಮನೆ ಒಂದು ಕತ್ತೆಗೂ ವಯಸ್ಸಾಗುತ್ತೆ, ನಮಗೂ ವಯಸ್ಸಾಗಿದೆ ಅಂತ ಯಾವತ್ತೂ ಭಾವಿಸಬಾರ್ದು. ಒಬ್ಬ ವ್ಯಕ್ತಿ ಸ್ವಲ್ಪ ಪ್ರಜ್ಞಾವಂತ ಆಗಿದ್ದರೆ ಅವತ್ತು ಏನೇನು ಆಗಿತ್ತು, ಇವತ್ತು ಏನಾಗ್ತಿದೆ ಅಂತ ಒಂದು ಕನಿಷ್ಠ ಪ್ರಜ್ಞೆ ಇಟ್ಕೊಂಡೇ ಇರ್ತಾರೆ. ಸೊ ಹಾಗಾಗಿ ಅವತ್ತಿನ ಯುವಕರಿಗೂ ಇವತ್ತಿನ ಯುವಕರಿಗೂ ಭಾಳಷ್ಟು ವ್ಯತ್ಯಾಸಗಳಿವೆ. ಈ ರೀತಿ ಬದಲಾವಣೆ ಏನಾಗಿದೆ ಈಗ ಯುವ ಜನಾಂಗದಲ್ಲಿ, ಅದಕ್ಕೆ ನಿಖರವಾದ ಕಾರಣಗಳೇನಾದರೂ ತಾವು ಹೇಳಲಿಕ್ಕೆ ಬಯಸ್ತೀರಾ? ಖಂಡಿತ, ಒಳ್ಳೆಯ ಪ್ರಶ್ನೆ ಕೇಳಿದ್ವಿ. ನಿಖರವಾದ ಕಾರಣ ಅಂತಂದರೆ ಮೊದಲನೇದಾಗಿ ತಂದೆ ತಾಯಿಗಳ ಭಯ. ಜೀವನ ಅನ್ನೋದು ಎಲ್ಲ ಪಾಠನೂ ಕಲಿಸುತ್ತೆ. ಯಾವಾಗ ಮನುಷ್ಯ ತುಂಬ ಕಷ್ಟದಲ್ಲಿರ್ತಾನೆ, ತಂದೆ ತಾಯಿಗಳ ಅಧೀನದಲ್ಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬೆಳಿತಾನೆ ಒಬ್ಬ ವ್ಯಕ್ತಿ, ಆಗ ಬೇರೆ ಎಲ್ಲದ್ರ ಬಗ್ಗೆನೂ ಒಂದು ಏನು ಜವಾಬ್ದಾರಿ ಇರ್ತದೆ. ಖಂಡಿತವಾಗಿ ಸ್ವೇಚ್ಛಾಚಾರ ಅಂತ ಯಾವಾಗ ಬರುತ್ತೆ ಆವಾಗ ಯಾವುದೇ ಜವಾಬ್ದಾರಿ ಇರಲ್ಲ, ಯಾವುದೇ ಸಂಸ್ಕೃತಿಗೆ ಬೆಲೆ ಕೊಡಬೇಕು ಅನ್ನೋ ಭಾವ ಇರಲ್ಲ. ಹಾಗಾಗಿ ಇವತ್ತಿನ ಯುವಕರು ದಾರಿ ತಪ್ತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ
ಪ್ರಕಾಶ್ ಜಿ, ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗ ಇದು ನಾನು ಮುಕ್ತವಾಗಿ ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಅದು ವಿಶೇಷ ಅಂತಲೇ ಅನಿಸಲ್ಲ. ಹಾಗಾಗಿ ಆ ವಿಷಯ ಹೇಳಿದ್ರೆ ತಪ್ಪೇನಲ್ಲ ಅಂತ ನನ್ನ ಭಾವನೆ. ಖಂಡಿತವಾಗಿ ಖಂಡಿತ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ಅಥವಾ ಬೇರೆ ಯಾರೇ ಆಗಲಿ ಸಾಕಷ್ಟು ಇಲ್ಲಿವರೆಗೂ ಬ್ಲೌಸ್ ಎಲ್ಲ ತೊಡ್ತಾಯಿದ್ರು. ಏನಾದರೂ ಒಂದು ವೇಳೆ ಇಲ್ಲಿಗೆ ಬಂತು ಅಂತಂದರೆ ಅದನ್ನು ಅಸಹ್ಯವಾಗಿ ನೋಡೋವಂಥ ಅಥವಾ ಏನೋ ವಿಕೃತಿ ಅನ್ನೋ ಭಾವ ಇತ್ತು. ಈಗ ಅದು ಎಲ್ಲದ್ರ ಬಗ್ಗೆನೂ ನಿರ್ಭೀಡೆಯಿಂದ ಬಟ್ಟೆಗಳನ್ನು ಧರಿಸೋವಂಥ ಒಂದು ಸಂಸ್ಕೃತಿನ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಅದು ವಿದೇಶಿ ಸಂಸ್ಕೃತಿಯ ಫಲ ಇರ್ಬೋದು, ಅಥವಾ ಹಿರಿಯರ ಬಗ್ಗೆ ಭಯನೇ ಇಲ್ಲದಂಥ ಒಂದು ವ್ಯವಸ್ಥೆ ಇರ್ಬೋದು. ಆಮೇಲೆ ಸಾಮಾಜಿಕ ಜಾಲತಾಣಗಳಾಗಲಿ ಅಥವಾ ಇವತ್ತಿನ ಟಿ ವಿಗಳಾಗಲಿ ಯಾರಿಗೂ ಸಾಮಾಜಿಕ ಜವಾಬ್ದಾರಿ ಭಾಳಷ್ಟು ಕಡಿಮೆ ಆಗ್ತಾಯಿದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಚಾನಲ್ ಮಾಡಿರ್ತಾರೆ ಅನ್ನೋದು ಒಂದೇ ಒಂದು ಬಿಟ್ಬಿಟ್ರೆ, ಚಾನಲ್ ಮಾಡಿದ್ರೆ ಅದೆಲ್ಲ ಏನು ಶ್ರೇಷ್ಠ ಅಂತಲ್ಲ, ಅಥವಾ ಅವರು ಹೇಳಿದ್ದನ್ನೆಲ್ಲ ಒಪ್ಕೋಬೇಕು ಅನ್ನೋ ಭಾವನೆ ಯಾರಿಗೂ ಇರಬೇಕಾದ್ದಿಲ್ಲ. ಅವರು ನಿಧಾನ ವಿಷ ಅಂತ ಏನು ಹೇಳ್ತಾರೆ, ಆ ರೀತಿ ಸಂಸ್ಕೃತಿನ ನಾಶ ಮಾಡುವಂಥ ಚಾನಲ್ಗಳು ಸಾಕಷ್ಟು ಇದ್ದಾವೆ. ಒಳ್ಳೆಯ ವಿಷಯಗಳ ಕಡೆ ಗಮನ ಹರಿಸೋಕ್ಕಿಂತ ಕೆಟ್ಟ ವಿಷಯಗಳ ಕಡೆ ಗಮನ ಹರಿಸೋಂಥ ಪ್ರವೃತ್ತಿ ಜಾಸ್ತಿ ಆಗ್ತಿರೋದ್ರಿಂದ ಇವತ್ತಿನ ಯುವಕರು ಕೆಡ್ತಾ ಇದ್ದಾರೆ. ಬಸವರಾಜ್ ಸರ್, ನಿಮ್ಮ ಅನುಭವದ ಮಾತುಗಳು ಖಂಡಿತವಾಗಿ ಎಲ್ಲ ವೀಕ್ಷಕರ ಮನಸ್ಸನ್ನು ಮುಟ್ಟಿದೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಬೇಕು. ಏನಪ್ಪ ಅಂದರೆ, ಭಾರತ ದೇಶ ಅಂತಂದರೆ ಇಲ್ಲಿ ಹಬ್ಬ ಹರಿದಿನಗಳು ಸರ್ವೇ ಸಾಮಾನ್ಯ. ಇಡೀ ವರ್ಷದುದ್ದಕ್ಕೂ ಸಾಕಷ್ಟು ಹಬ್ಬ ಹರಿದಿನಗಳನ್ನು ನಾವೆಲ್ಲ ಆಚರಿಸ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಇವತ್ತಿನ ಯುವ ಜನಾಂಗ ಈ ಹಬ್ಬಗಳನ್ನು ಸಂಭ್ರಮಿಸುವಂಥ ರೀತಿಯೇ ಬೇರೆ ಆಗ್ತಾ ಇದೆ. ನಿಮ್ಮ ಕಾಲದಲ್ಲಿ ಏನು ಯುವ ಜನಾಂಗ ಇತ್ತು, ಅವರು ಹಬ್ಬ ಹರಿದಿನಗಳನ್ನು ಸಂಭ್ರಮಿಸುವಂಥ ಒಂದು ಪದ್ಧತಿನೇ ಬೇರೆ ಇತ್ತು. ಸೊ ನಿಮಗೇನು ಅನಿಸುತ್ತೆ, ಈ ಪದ್ಧತಿ ಇವತ್ತಿನ ಜನಾಂಗವನ್ನು ನೋಡಿದಾಗ ಅವರು ಹಬ್ಬ ಹರಿದಿನಗಳನ್ನು ಏನು ಆಚರಿಸ್ತಾರೆ, ಅದು ಆ ಒಂದು ಶೈಲಿ ಸರಿಯೇ ಇದೆಯಾ? ನೋಡಿ, ವಿಶ್ವದ ನಾಗರಿಕತೆಗಳಾಗಲಿ ಅಥವಾ ವಿಶ್ವದಲ್ಲಿ ಈಗಿರ್ತಕ್ಕಂಥ ಯಾವುದೇ ಒಂದು ದೊಡ್ಡ ಈ ಜಾತಿ ವ್ಯವಸ್ಥೆ ಅಂತ ಇದೆ, ಇದನ್ನು ನಾವು ನೋಡಿದಾಗ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳಿಗೆ ವಿಶಿಷ್ಟವಾದ ಜಾಗ ಇದೆ. ಆ ಸಂಸ್ಕೃತಿನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಷ್ಟು, ಅಂದರೆ ಅಷ್ಟು ವ್ಯಾಪ್ತಿ ಇದೆ. ಒಂದೊಂದು ಪ್ರದೇಶಕ್ಕೂ ಒಂದೊಂದು ರೀತಿಯ ಸಂಸ್ಕೃತಿ ವಿಭಿನ್ನವಾಗಿದೆ. ಹೌದೌದು. ಸೊ ಅದನ್ನು ಅವರು ಎಲ್ಲರೂ ಎಂಜಾಯ್ ಮಾಡ್ತಾರೆ, ಆದರೂ ಸಹ ಏಕೀಭವಿಸ್ತಾರೆ. ಒಂದು ದೇಶ ಅಂತ ಬಂದಾಗ, ಒಂದು ಹಿಂದೂ ಸಂಸ್ಕೃತಿ ಅಂತ ಬಂದಾಗ ಅದನ್ನು ಏಕೀಭವಿಸ್ತಾರೆ. ಆ ಒಂದು ವಿಶಿಷ್ಟತೆ ಈಗ ಮಾಯ ಆಗ್ತಾಯಿದೆ. ಬೇರೆ ಸಂಸ್ಕೃತಿಗಳ ಒಂದು ಆಗಮನ ಅಥವಾ ಒಂದು ದಾಳಿಯಿಂದಾಗಿ ನಾವು ಅದನ್ನೆಲ್ಲ ಕಳ್ಕೊಳ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಅದೊಂದು ತುಂಬ ನೋವಿದೆ ನನಗೆ. ಹೌದು ಸರ್, ಹೌದು. ಯಾಕೆಂದರೆ ನಾವಾದರೂ ಈಗಲೇ ಮುಕ್ತವಾಗಿ ಈ ವಿಷಯನ ಮಾತಾಡೋಕ್ಕೇನು ಅಡ್ಡಿ ಇಲ್ಲ. ಮುಂದೆ ಎಂದಾದರೂ ಒಂದು ದಿವಸ ಎಲ್ಲದರಿಂದ ವಿಮುಖರಾಗ್ಬಿಟ್ರೆ ನಮ್ಮ ಯುವಕರು ಅಥವಾ ಈ ಒಂದು ಪರಂಪರೆ, ಈ ದೇಶದ ಒಂದು ಸಂಸ್ಕೃತಿಯ ಪಾಡೇನು ಬಹಳ ಮನಸ್ಸಿಗೆ ಖೇದ ಅನಿಸುತ್ತೆ. ಹೌದು ಹೌದು. ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈ ದೇಶದ ಬೆನ್ನೆಲುಬು ರೈತ ಅಂಥೇಳಿ ಎಲ್ಲರೂ ಭಾವಿಸ್ತಾರೆ. ಅದು ಸತ್ಯನೂ ಕೂಡ. ಖಂಡಿತವಾಗಿ. ಅದು ಬರೀ ಬಾಯಿ ಮಾತಾಗದೆ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಎಲ್ಲರೂ ಸಹಕಾರ ಕೊಟ್ಟು ಒಬ್ಬ ರೈತನ ಮೇಲೆತ್ತಬೇಕು, ಅದು ಎರಡನೇ ಭಾಗ. ಆದರೆ ಬೇಸಿಕಲಿ ಒಬ್ಬ ರೈತ ಒಂದು ಕೌಟುಂಬಿಕ ವ್ಯವಸ್ಥೆನಲ್ಲಿದ್ದಾಗ ಅವನು ತಾನು ತನ್ನ ಮಕ್ಕಳು ಎಲ್ಲ ಸುಖವಾಗಿರಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆ ಬೆಳಿತಾನೆ. ಆಮೇಲೆ ಬೆಳೆದ ಬೆಳೆನ ಮಾರಾಟ ಮಾಡಿ ಅದರ ಮೂಲಕ ತನ್ನ ಜೀವನನೂ ಸಾಗಿಸೋವಂಥ ಒಂದು ಸಂಕೀರ್ಣ ವ್ಯವಸ್ಥೆ ಅದು. ಒಬ್ಬ ರೈತ ಅಂದರೆ ಸುಮ್ಮನೆ ತಾನು ಬೆಳೆದು ತಾನು ತಿನ್ನೋಲ್ಲ, ಅವನಷ್ಟೇ ತಿಂದರೆ ಬಾಕಿಯವರೆಲ್ಲ ಉಪವಾಸ ಇರಬೇಕಾಗುತ್ತೆ. ಆದರೆ ಅವನು ಹೆಚ್ಚು ಬೆಳಿತಾನೆ. ಕೆಲವು ಕುಟುಂಬಗಳಿಗೆ ಮಾತ್ರ ಅವರಷ್ಟಕ್ಕೆ ಬೆಳೆದು ಅಷ್ಟಕ್ಕೆ ಬದುಕುವಂಥ ವ್ಯವಸ್ಥೆ ಇದೆ. ಕಡಿಮೆ ಜಮೀನಿದ್ದವ್ರಿಗೆ, ಹೆಚ್ಚಿಗೆ ಜಮೀನಿದ್ದವ್ರು ಏನು ಮಾಡ್ತಾರೆ, ತಾವೂ ಬೆಳೀತಾರೆ, ತಾವೂ ತಿಂತಾರೆ, ಮತ್ತು ಹೊರಗಡೆ ಹೆಚ್ಚಾಗಿರೋದನ್ನು ಮಾರಾಟ ಮಾಡಿ ಅದರಿಂದ ಬಂದಂಥ ಇದಕ್ಕೆ ತಮ್ಮ ಅಗತ್ಯಗಳನ್ನ ಪೂರೈಸ್ಕೊಳ್ತಾರೆ. ಖಂಡಿತ. ಇದು ಒಂದು ವ್ಯವಸ್ಥೆಯ ಭಾಗ. ಏನಾಗ್ತಿತ್ತು ಅವತ್ತಿನ ಕಾಲದಲ್ಲಿ, ತಂದೆ ತಾಯಿ ದುಡಿತಾ ಇದ್ದಾರೆ ಅಂತಂದರೆ ಮಕ್ಕಳು ಸಹಕರಿಸ್ತಾಯಿದ್ರು. ಅವ್ರಿಗೆ ಯಾವುದೋ ಒಂದು ಆದರ್ಶ ಇರ್ತಾಯಿತ್ತು. ನಾನು ತುಂಬ ಚಿಕ್ಕವನಿದ್ದಾಗ ಒಂದು ಸಿನಿಮಾ ಬಂತು, ಬಂಗಾರದ ಮನುಷ್ಯ ಅಂಥೇಳಿ. ನೀವು ನಂಬ್ತಿರೋ ಇಲ್ಲೋ, ಆ ಒಂದು ಚಿತ್ರ, ಅದು ನಮ್ಮ ರಾಜ್ಯದ ವ್ಯಾಪ್ತಿಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ಆ ಸಿನಿಮಾ ಬಂದಮೇಲೆ ಪ್ರತಿಯೊಬ್ಬ ಯುವಕರು ನಾನು ರಾಜ್ಕುಮಾರ್ ಥರ ಶ್ರಮ ಪಡಬೇಕು, ಅಂಥ ಒಂದು ಆದರ್ಶಗಳನ್ನ ರೂಢಿಸ್ಕೋಬೇಕು ಅಂಥೇಳಿ ತುಂಬ ಶ್ರಮಪಟ್ಟು ಬಂಗಾರದ ಮನುಷ್ಯ ಎಸ್ಟೇಟ್ ಅಂತ ಮಾಡಿಕೊಂಡ್ರು, ಏನೇನೋ ಮಾಡಿ ಒಟ್ಟು ಸಾಧಿಸಿದ್ರು.
ಅದೇ ಒಂದು ಪರಂಪರೆ ಬೆಳೆದು ತುಂಬ ಉನ್ನತಕ್ಕೆ ಏರಬೇಕಾಗಿತ್ತು ಯಾರ್ದು ಯುವಕರ ಮನಸ್ಥಿತಿ. ಹೌದು. ಆದರೆ ಈಗ ಮೊಬೈಲ್ಗಳು ಟಿ ವಿಗಳು ಎಲ್ಲ ಬಂದು ಆ ಸಂಸ್ಕೃತಿಯ ಭಾವನೆನ ಕೆಡಿಸಿರೋದ್ರಿಂದ ಏನಾಗ್ತಾ ಇದೆ, ಸುಖಲೋಲುಪತೆ ಸೆಳೀತಾ ಇದೆ. ನಾವು ಸುಖವಾಗಿರಬೇಕು, ಅಪ್ಪ ಅಮ್ಮ ಅಲ್ಲಿ ಕಷ್ಟಪಡ್ತಿರ್ತಾರೆ, ನಾವು ಮಾತ್ರ ಆನಂದವಾಗಿರಬೇಕು. ಆಮೇಲೆ ಏನಾಗಿದೆ, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ. ಹೌದು. ಕಾಲೇಜ್ ಡೇಸಲ್ಲಿ ಕಾಲೇಜ್ ಹುಡುಗರು ಹೋಗ್ತಿದ್ದಂಗೆ ಇವತ್ತು ಎಲ್ಲಿವರೆಗೂ ಹೋಗಿದೆ ಸಂಸ್ಕೃತಿಯ ನಾಶ ಅಂತಂದರೆ, ಈ ಮಾತನ್ನು ನಾನು ತುಂಬ ನೋವಿಂದ ಹೇಳ್ತೀನಿ. ಈ ಬಗ್ಗೆ ನಾನು ಪತ್ರಿಕೆಗಳಲ್ಲಿ ನಾನು ಸೆಂಟರ್ ಪೇಜ್ ಆರ್ಟಿಕಲ್ಲು ಮಾಡಿದ್ದೀನಿ. ಇವತ್ತಿನ ಶಿಕ್ಷಕರು ಸಹ ಸರಿಯಾಗಿರಬೇಕಾದ ಅಗತ್ಯ ಇದೆ. ಯಾವತ್ತೂ ಇರಬೇಕು, ಇವತ್ತಂತೂ ಬಹಳ ಮುಖ್ಯವಾಗಿ ಇರಲೇಬೇಕು. ಶಿಕ್ಷಕರೇ ವಿದ್ಯಾರ್ಥಿಗಳ ಕಡೆಯಿಂದ ಬೀಡಿ ತರಿಸ್ಕೊಂಡು ಸೇದೋದಾಗಲಿ, ಸಿಗರೇಟ್ ತರಿಸ್ಕೊಂಡು ಸೇದೋದಾಗಲಿ, ಅಥವಾ ಡ್ರಿಂಕ್ಸ್ನ ತರಿಸ್ಕೊಂಡು ಕುಡಿಯೋದಾಗಲಿ, ಅವ್ರಿಗೂ ಕುಡಿಸೋದಾಗಲಿ, ಈ ಥರದ್ದು ಹೆಚ್ಚಿಬಿಟ್ಟು ಈಗ ನೋಡಿರಿ, ಟೀಚರ್ ಸ್ಪೆಷಲ್ಲು, ಆಫೀಸರ್ ಸ್ಪೆಷಲ್ಲು, ಈ ಥರದ್ದೆಲ್ಲ ಬ್ರ್ಯಾಂಡ್ಗಳನ್ನ ಕಂಪ್ನಿಯವರು ಇದು ಮಾಡಿ ಇವ್ರನ್ನ ಆಮಿಷಕ್ಕೆ ಕೊಡ್ತಾರೆ, ಆಮಿಷಕ್ಕೆ ಒಳಪಡಿಸ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಯಾವ ಗುರು ತಮ್ಮನ್ನು ತಿದ್ದಿ ತೀಡಿ ತಮ್ಮ ವ್ಯಕ್ತಿತ್ವವನ್ನು ಪರಿಶುದ್ಧಗೊಳಿಸಬೇಕಾಗಿರುತ್ತೋ ಅವನೇ ಕೆಟ್ಟ ದಾರಿಗೆ ಹಚ್ಚಿದಾಗ ವಿದ್ಯಾರ್ಥಿಗಳು ಪಾಡೇ. ಈಗ ಮನೇಲಿ ನೀವೇನೇ ಒಂದು ನೀತಿ ಬೋಧನೆ ಮಾಡೋಕ್ಕೆ ಹೋಗ್ರಿ ಮಕ್ಕಳಿಗೆ, ನಮ್ಮ ಮಾತು ಅವ್ರಿಗೆ ಟಚ್ ಆಗೋದೇ ಇಲ್ಲ. ಗುರುಮುಖೇನ ಬಂದಿದ್ದ ಯಾವುದೇ ವಿಷಯ ಆಗಲಿ ಅವ್ರು ತುಂಬ ನಂಬ್ತಾರೆ. ಹೌದು. ತಮ್ಮ ಶಿಕ್ಷಕರು ಒಂದು ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಒಂದು ಹಂತಕ್ಕೆ ಬರೋವರೆಗೂ, ಆಮೇಲೆ ಅವ್ರ ಮಾತು ನಂಬ್ತಾರೋ ಇಲ್ಲೋ ಅದು ಬೇರೆ ಮಾತು. ಬಟ್ ಈ ಬೇಸ್ಮೆಂಟ್ ಅಂತ ಹೇಳ್ತೀವಿ. ಹೌದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಅವ್ರನ್ನ ಅಪಾರವಾಗಿ ನಂಬ್ತಾರೆ, ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ. ಸೊ ಅವರೇ ದಾರಿ ತಪ್ಪಿಸಿದಾಗ ಇದು ಯಾವುದೋ ಶ್ರೇಷ್ಠತೆಯ ಚೌಕಟ್ಟಲ್ಲೇ ಬರುತ್ತೆ ಅಂತೇಳಿ ಆ ಕೆಟ್ಟ ವಿದ್ಯೆಯನ್ನು ಸಹ ತಮ್ಮ ಕರಗತ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಒಂದು ವಿದ್ಯಾರ್ಥಿಗಳ ಸಮೂಹನೇ ಕೆಟ್ಟೋಗ್ಬಿಡುತ್ತೆ. ಒಬ್ಬರು ನೋಡಿ ಇನ್ನೊಬ್ಬರು, ಮತ್ತೊಬ್ಬರು ಈ ಕೆಟ್ಟದನ್ನು ಬೇಗ ಕಲಿಯುವಂಥ ಒಂದು ಪ್ರವೃತ್ತಿ, ಅದು ಮಾನವ ಸಹಜ ಗುಣ. ಒಳ್ಳೆಯದು ಸ್ವಲ್ಪ ಅನುಷ್ಠಾನಕ್ಕೆ ತರಬೇಕಾದ್ರೆ ಕಷ್ಟ ಆಗುತ್ತೆ, ಕೆಟ್ಟದಾಗ ಬೇಗ ಸೆಳೆಯುತ್ತೆ. ಖಂಡಿತ ಆ ಥರ. ಸೊ ಈ ಒಂದು ವ್ಯವಸ್ಥೆಗೆ ಇವತ್ತಿನ ವಿದ್ಯಾರ್ಥಿಗಳು ಬಲಿಯಾಗ್ತಿರೋದ್ರಿಂದ ಬಹಳ ವಿಷಾದ ಆಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಡಿ ಜೆ ಸಂಸ್ಕೃತಿಯನ್ನು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮ ಅಂದರೆ ಅಲ್ಲಿ ಡಿ ಜೆ ಪ್ಲೇ ಮಾಡಿಕೊಂಡು ಸಂಭ್ರಮಿಸೋದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಖಂಡಿತ. ಈ ಡಿ ಜೆ ಸಂಸ್ಕೃತಿ ಬಗ್ಗೆ, ಅದರ ಹಾನಿಗಳ ಬಗ್ಗೆ ಹೇಳ್ತಾ ಹೋದರೆ ಒಂದಿಲ್ಲ ಎರಡಿಲ್ಲ. ತಾವೇನು ಹೇಳ್ತೀರಿ ಡಿ ಜೆ ಸಂಸ್ಕೃತಿ ಬಗ್ಗೆ? ನೋಡಿ, ಸಂಗೀತ ಅನ್ನೋದು ಮನಸ್ಸನ್ನು ಮುದುಗೊಳಿಸುವಂಥ ಒಂದು ಅಪೂರ್ವವಾದ ಒಂದು ಸಂಗೀತ ಇದು ವಿದ್ಯೆ. ಅದನ್ನು ಆಸ್ವಾದಿಸಬೇಕು, ಕಿವಿಗೆ ಇಂಪನ್ನು ನೀಡೋದಕ್ಕೆ ಸಂಗೀತ ಅಂತ ಹೇಳ್ತಾರೆ. ಮನಸ್ಸಿಗೆ ಆನಂದ ನೀಡಬೇಕು. ಏನಾದರೂ ನೋವಲ್ಲಿದ್ದರೆ ಅದಕ್ಕೆ ಸಂತಸ ನೀಡುವಂಥ ಒಂದು ಅದ್ಭುತವಾದ ಗುಣ ಸಂಗೀತಕ್ಕಿದೆ. ಹೌದು. ಅದು ಯಾವಾಗ ಮೆಲೋಡಿ ಇದ್ದಾಗ, ಸುಮಧುರವಾಗಿದ್ದಾಗ ಮಾತ್ರ. ಈ ಡಿ ಜೆ ಅನ್ನೋದು ತಮ್ಮದೇ ಆದ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಯಾರೋ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡ್ರೆ ಖಂಡಿತ ಅದನ್ನು ನಾವು ವಿರೋಧ ಮಾಡೋದಿಲ್ಲ. ಆದರೆ ಜನವಸತಿ ಜಾಗದಲ್ಲಿ ಅದನ್ನು ಬಳಸೋದ್ರಿಂದ ಏನಾಗುತ್ತೆ, ಅಕ್ಕಪಕ್ಕದ ಅಂದರೆ ಡಿ ಜೆಯಲ್ಲಿ ದಾರಿನಲ್ಲಿ ಹೋಗ್ತಾ ಇತ್ತು ಅಂತ ಇಟ್ಕೊಳ್ಳಿ, ಅಕ್ಕಪಕ್ಕದ ಮನೆಗಳಲ್ಲಿ ವಯೋವೃದ್ಧರಿರ್ತಾರೆ, ಅವ್ರಿಗೇನೋ ತೊಂದರೆ ಇರ್ಬೋದು, ಹಾರ್ಟ್ ಪೇಷಂಟ್ಗಳಿರ್ತಾರೆ, ಮಕ್ಕಳಿರ್ತಾರೆ, ಕೂಸುಗಳಿರ್ತಾರೆ, ಅಥವಾ ಯಾವುದೇ ಒಂದು ಆಸ್ಪತ್ರೆಗಳ ಮುಂಭಾಗದಿಂದ ಏನಾದ್ರು ಹೋಗುವಾಗ ಆ ಎಚ್ಚರಿಕೆ ಇರಬೇಕು. ಡಿ ಜೆ ಆಪ್ರೇಟ್ರಿಗಾಗಲಿ ಅಥವಾ ಆ ಒಂದು ವ್ಯವಸ್ಥೆನ ಆರ್ಗನೈಸ್ ಮಾಡಿದಂಥ ಮುಖ್ಯಸ್ಥರಿಗಾಗಲಿ, ಇಲ್ಲಿ ಇಂಥದನ್ನು ಹೀಗೆ ಮಾಡಬೇಕಪ್ಪ, ಇದು ನಿಲ್ಲಿಸಬೇಕು ಅಂತೇಳಿ ಹೇಳುವಂಥ ಪರಿಜ್ಞಾನ ಇರಬೇಕು. ಅದು ಯಾವುದೂ ಇಲ್ಲ. ಹೋಗಲಿ, ಕಡೇ ಪಕ್ಷ ಕೆಲವು ಅಪವ್ಯಸ್ತಗಳಾದಾಗ ಪೊಲೀಸರು ಅವ್ರ ಮೇಲೆ ಸ್ವಯಂ ಆಗಿ ಇದು ಮಾಡ್ಕೊಂಡು ಕೇಸ್ ಹಾಕುವಂಥ ಒಂದು ವ್ಯವಸ್ಥೆ ಇರುತ್ತೆ. ಇದು ಅದಕ್ಕಿಂತ ಅಪಾಯಕಾರಿ. ಅವ್ರ ಮೇಲೂ ಕೇಸ್ ಹಾಕಬೇಕು. ಅದನ್ನು ಅವಾಯ್ಡ್ ಮಾಡುವಂಥ ಒಂದು ಪ್ರವೃತ್ತಿ ಪೊಲೀಸರಲ್ಲೂ ಬೆಳಿಬೇಕಾಗುತ್ತೆ. ಅದನ್ನು ವಿನಿದ್ಯ ನಾವು ಹೇಳಲೇಬೇಕು. ಯಾಕೆಂದರೆ ಅವ್ರಿಗೂ ಸಾಮಾಜಿಕ ಜವಾಬ್ದಾರಿ ಇದೆ. ಸಮಾಜಕ್ಕಿಂತ ಯಾರೂ ಹೆಚ್ಚಿನವರಲ್ಲ. ಈ ಸಮಾಜದ ಒಳಿತಿಗಾಗಿಯೇ ಅವ್ರು ಇರಬೇಕು, ರಕ್ಷಕರಾಗಿ ಇರಬೇಕಾದ್ರೆ ಈ ಒಂದು ವಿಷಯನೂ ಅವ್ರ ಗಮನಕ್ಕೆ ಬರಬೇಕಾಗುತ್ತೆ. ಖಂಡಿತವಾಗಿ. ದಾರಿನಲ್ಲಿ ಹೋಗ್ಬೇಕಾದ್ರೆ ಗುಂಡಿಗಳೇ ಜಾಸ್ತಿ ಇದ್ದರೆ ಪ್ರಯಾಣ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದೇ ಥರ ಈ ಥರ ಆರೋಗ್ಯ ಸಮಸ್ಯೆಗಳನ್ನು ಮನುಷ್ಯ ಎದುರಿಸ್ತಾ ಇದ್ದರೆ ಈ ಡಿ ಜೆ ಆಗ್ಬೋದು, ಬೇರೆ ಬೇರೆ ಇದ್ದಾವೆ ಕಾರಣಗಳು, ನಾನಾ ಕಾರಣಗಳಿದೆ. ಮನುಷ್ಯ ಬರೀ ತನ್ನ ಗಮನನ ಬೇರೆ ಕಡೆಯೇ ಅದನ್ನು ಅವಾಯ್ಡ್ ಮಾಡೋಕ್ಕೆ, ಅದರಿಂದ ಮುಕ್ತನಾಗೋಕ್ಕೆ ಭಾಳಷ್ಟು ಸಮಯನ ವ್ಯರ್ಥ ಮಾಡ್ಕೊಳ್ತಾನೆ. ಅವನ ಗುರಿಗಳನ್ನ ಸಾಧನೆ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಅದು ಭಾಳ ಕೆಟ್ಟ ಪ್ರವೃತ್ತಿ. ಇದ್ರ ಕಡೆ ಆ ಸಂಬಂಧಪಟ್ಟ ಇಲಾಖೆಗಳು ಗಮನ ಹರಿಸಬೇಕು ಅನ್ನೋದು ನನ್ನ ಅಭಿಮತ. ಜೊತೆಗೆ ನಮಗೆ ಆ ಭಕ್ತಿ, ಆ ಭಾವಗಳು ಅದನ್ನು ನಾನು ಹೇಳಬೇಕಾಗಿತ್ತು, ನಾನು ಮರ್ತ್ಬಿಟ್ಟೆ.
ನೋಡಿ ನಾವು ಇನ್ನೊಂದು ಕೆಟ್ಟ ಪ್ರವೃತ್ತಿನ ನಾವು ನೋಡ್ತೀವಿ. ಈಗ ಗಣಪತಿನ ಕೂರಿಸಿರ್ತಾರೆ ಅಥವಾ ಇನ್ನೂ ಬೇರೆ ಬೇರೆ ದೇವರುಗಳನ್ನು ಕೂರಿಸಿ ಆಚರಣೆ ಮಾಡೋಂಥ ಸಂಭ್ರಮಾಚರಣೆಯಲ್ಲಿ ತೊಡಗೋಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ನಾಡಿನಲ್ಲಿ ಅಥವಾ ನಮ್ಮ ಇಡೀ ದೇಶದಲ್ಲಿ ನಡೆಯುತ್ತೆ. ಇಲ್ಲಿ ಏನಾಗಿದೆ, ಆ ಸಂದರ್ಭದಲ್ಲಿ ಭಕ್ತಿ ಗೀತೆಗಳನ್ನ ಹಾಕೋದನ್ನೇ ಮರೆತು ಬಿಡ್ತಾರೆ. ಹೌದು, ಅಲ್ಲಿ ನಿಜವಾಗಲೂ ಕೂರಿಸಿರೋದು ಭಕ್ತಿ ಹುಟ್ಟಲಿ ಅಂತ, ಅದೆಲ್ಲ ಹೊರಟೋಗ್ಬಿಡುತ್ತೆ. ಅದು ಆರ್ಗನೈಸರ್ ಅವನದೇನೋ ತೆವಲಿರ್ಬೋದು, ಅವನೇನು ಮಾಡ್ತಾನೆ, ಅವನಿಗೆ ಆರ್ಡರ್ ಮಾಡ್ತಾನೆ, ಯಾರಿಗೆ ತಂದಿರೋ ನೀನು ಇದನ್ನೇ ಹಾಕಬೇಕು ಅಂತ, ಅದು ಯಾವುದೋ ಒಂದು ಹಾಕೋದು, ಇಲ್ಲ ಇನ್ಯಾವುದೋ ಡಿ ಜೆ ಹಾಕೋದು. ಇದು ಏನಾಗುತ್ತೆ, ಮನಸ್ಸಿನ ವಿಕೃತಿನ ತೋರಿಸುತ್ತೆ. ಆಮೇಲೆ ಭಕ್ತಿ ಕಡೆ ಹೋಗುವಂಥದ್ದು ಮನಸ್ಥಿತಿನ ಅದನ್ನು ಬೇರೆ ಕಡೆ ಸೆಳೆಯುವಂಥ ಒಂದು ಕೆಟ್ಟ ಪ್ರವೃತ್ತಿ ಉಂಟಾಗುತ್ತೆ. ಸೊ ಅದೆಲ್ಲ ತೊಲಗಬೇಕು. ಅದು ಪರಸ್ಪರ ಅವರಲ್ಲೇ ಒಂದು ಜಾಗೃತಿ ಮೂಡಿದಾಗ ಅಷ್ಟೇ ಸಾಧ್ಯ. ಎಷ್ಟು ಅಂತ ಹೇಳೋಕ್ಕಾಗುತ್ತೆ? ಹೌದು, ನಾವು ಒಬ್ರಿಗೆ ಹೇಳೋಕ್ಕಾಗಲ್ಲ, ಅವ್ರಿಗೆ ಹುಟ್ಟಬೇಕದು ಮನಸ್ಸಲ್ಲಿ. ಇಲ್ಲ ಅದನ್ನು ಮಾಡಿದಂಥ ಸಂಘಟನೆ ಮುಖ್ಯಸ್ಥರಿಗೆ ಆ ಒಂದು ಜವಾಬ್ದಾರಿ ಇರಬೇಕು, ಸಾಮಾಜಿಕ ಜವಾಬ್ದಾರಿ ಇರಬೇಕಾಗುತ್ತೆ. ಅದಿಲ್ಲದಿದ್ದಾಗ